ಗಾಯ್ಸ್ ಈಗಿನ ವ್ಲಾಗ್ ಸ್ಟಾರ್ಟ್ ಆಗ್ತಾ ಇರೋದೇ ಶ್ರೀಧರ್ ಪೆಟ್ರೋಲ್ ಹಾಕ್ಸ್ತಾನೆ. ಎಷ್ಟಕ್ಕ? 2 ವರ್ಷ. ಅದರಲ್ಲಿ 1000 ರೂಪಾಯಿ ಕ್ಯಾಶ್ ಬರುತ್ತೆ ನಮ್ಮ ಜೊತೆಗೆ. ಬ್ರದರ್ ನಿಮ್ಮ ಹೆಸರು? ಹೇಮಂತ್ ಅಂತ. ನಾನೇ ಡ್ರೈವ್ ಮಾಡ್ತಿರೋದು. ಸಿದ್ಧ ಎಲ್ಲಿ ಹೋಗ್ತಿದ್ದೀವಿ ಹೇಳು? ಚಂದ್ರಾಪುರ. ಏನು ಕೇಳು? ಟು ಮ್ಯಾರಿಡ್. ಇದೆಲ್ಲ ಚೆನ್ನಾಗಿದೆ. ಏನೋ ಹೇಳ್ಬೇಕಾ? ಮದುವೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲರೂ. ಹಾಂ, ಬಿಡ ಹಾಕ್ಕೊಂಡಿದ್ದೀನಿ. ಊಟ ಆಯಿತು, ಅದಕ್ಕೋಸ್ಕರ. ಈ ಊಟ ಮಾಡ್ದ? ಏನೋ ಊಟ ಮಾಡಿದ್ರು ಇನ್ನ? ನೋಡಿ ಫ್ರೆಂಡ್ಸ್, ಸೂರಜ್ ಅಂತ ನಮ್ಮ ಡ್ರೈವರು. ಹೇಮಂತ್ ಅಂತ ಅಣ್ಣ. ಥ್ಯಾಂಕ್ಸ್ ಯು. ಹೇಮಂತ್ ಅಂತ. ಆಯ್ತು, ಕ್ಯಾಶ್ ಕೊಡ್ತೀನಿ ಸಿದ್ಧ. ಕ್ಯಾಶ್ ಕೊಡ್ತೀನಿ. ನೋಡ್ಕೊಂಡು ಅದು ಎಷ್ಟಾಗ್ತದೆ ಅಂತ. ಅಯ್ಯೋ ಕಂಟೆ ಹಾಕಿರ್ತಾನೆ. ಒಂದು ಸ್ಟೆಪ್ನಿ ಟೈರ್ ಇದೆ ಬ್ರೋ. ಸ್ಟೆಪ್ನಿ ಟೈರ್ ಇದೆ ಒಂದು. ತೆಗ್ಬಿಡು. ಬೇಡ, ಹಾಕ್ಬೇಕು ದಯವಿಟ್ಟು ಹಾಕ್ಬೇಕು. ಇದಕ್ಕೆ ಹೋಗಿದ್ವಿ, ಅದು ನಮ್ಮ ರಾಜನ ತೋಟಕ್ಕೆ. ಇಲ್ಲ ಮಳವಳ್ಳಿ. ಐ ಥಿಂಕ್ ನಾವು ಅಲ್ಲಿ 2 days ಇದ್ವಿ. ಅದ್ರದ್ದು ವ್ಲಾಗ್ ಇದೆ. ವಾಪಸ್ ಬರ್ತಾ ನಾನು ಮಲ್ಕೊಂಡ್ಬಿಟ್ಟಿದ್ದೆ ಹಿಂದೆ ಸೀಟಲ್ಲೇ. ಇವನೇ ಡ್ರೈವರ್ ಆಗಿದ್ದ. ಇಲ್ಲಿ ರಾಜಾರ ಇದ್ದ, ನಾನು ನಿತಿನು ಮತ್ತು ಇನ್ನೊಂದಿಬ್ರು ಹುಡುಗರು ಇದ್ರು. ವಿಶು ಮತ್ತು ಒಬ್ಬ ಅಭಿ ಅಂತಿದ್ದ. ಅಭಿನಾ? ಹಾಂ, ಅಭಿ ಅನ್ಕೊಂತೀನಿ. ಅಭಿ ಅಲ್ಲ, ನವೀನ. ಅಭಿ ಇದ್ನು. ಅಭಿ ನಾನು ಮಲ್ಗ್ಬಿಟ್ಟಿದ್ದೆ. ಯಾವುದೋ ಫ್ಲೇವರಲ್ಲೇ ಗಾಡಿ ನಿಲ್ಸ್ಬಿಟ್ಟವನೆ. ಅವಾಗ ತಾನು ಎದ್ದೆ ನಾನು. ಎಚ್ಚರಿಕೆ ಆಯಿತು ಅಂತ ನೋಡಿದ್ರೆ ಪೆಟ್ರೋಲ್ ಫುಲ್ಲು ಖಾಲಿ. ಫುಲ್ಲು ಖಾಲಿ. ಕಳ್ಕೊಂಡು ಬಂದಿದ್ದೀವಿ ಅಷ್ಟು ದೂರ. ಅದ್ರ ಮಧ್ಯದಲ್ಲಿ ರಾಜ ಏನು ಮಾಡ್ದ, ಲೋಕಲ್ ಅವನ್ನ ಅಷ್ಟು ರಾತ್ರಿಗೆ ಯಾರನ್ನೋ ಕೇಳಿ ಒಂದು ಅಷ್ಟು ದೂರ ಹೋಗಿದ್ದೆ ಪೆಟ್ರೋಲ್ ತರಕ್ಕೆ. ತನ್ನ ಮನೆ ಅವನು ನಾನು ಅಷ್ಟು ದೂರ ಹೋಗಿದ್ದೆ ಪಾಪ ತರಕ್ಕೆ ಪೆಟ್ರೋಲು. ಧರ್ಮಸ್ಥಳ ಅಲ್ಲ ಸಿದ್ಧ, ಧರ್ಮಸ್ಥಳ ರೋಡಲ್ಲಿ ಮಾಡ್ಕೊಂಡಿದ್ದು ನಾವು. ಅಲ್ಲಿ ರೋಡಲ್ಲ ಸಿದ್ಧ. ನೀನು ಕಾರನ್ನ ಓಡಿಸಲ್ಲ, ಏನೋ ಪೆಟ್ರೋಲ್ ಖಾಲಿ ಆದಮೇಲೆ ನಾವೆಲ್ಲ ಚಲ್ತಾ ಇದ್ವಿ. ಅವಾಗೇನೆ ಈ ರಾಜನ ತೋಟ ಬರ್ತಾ ಹೇಳ್ತಾರೆ. ಧರ್ಮಸ್ಥಳ ಇಲ್ಲ ಧರ್ಮಸ್ಥಳ ಅಲ್ಲ. ಅದು ಎಲ್ಲ ಮಲಗಿದ್ದು ರಾತ್ರಿ ಅದನ್ನು ಬಿಟ್ಟಿದ್ದು. ಕರೆಕ್ಟು. ವಿಶ್ವ ಒಬ್ಬನೇ ಟೈಟು. ವಿಶ್ವ ಫುಲ್ ಟೈಟ್ ಆಗ್ಬಿಟ್ಟಿದ್ನಲ್ಲ ರಾತ್ರಿಗೆ 2-3 ಗಂಟೆ ನಾವು ಬಿಟ್ಟಿದ್ದು. ನೆನಪಿದ್ಯಾ? ಅವಾಗಲೇ ರಾಜ ಏನು ಮಾಡ್ದ, ಯಾರೋ ಲೋಕಲ್ ಅವ್ನು ಹಿಡ್ಕೊಂಡು ಹೋದ್ಮೇಲೆ ಗೊತ್ತಿಲ್ಲ. ಒಟ್ಟಲ್ಲಿ ಆಚೆ ಹೋದ ನನಗೆ ಅಷ್ಟು ನೆನಪಿಲ್ಲ. ಪೆಟ್ರೋಲ್ ತರಕಂತ ಹೋದ ಆಮೇಲೆ ವಾಪಸ್ ಬೈಕ್ ಬಂದ. ಪೆಟ್ರೋಲ್ ತಂದಿಲ್ಲ. ನಾವೆಲ್ಲ ತಳ್ತಾ ಇದ್ದೀವಿ. ವಿಶು ಇಲ್ಲಿ ಫುಲ್ ಮಲ್ಬಿಟ್ಟನು ಅವನು. ಏನು ಜ್ಞಾನೇನಿಲ್ಲ. ರಾಜ ಏನಂದ, ಈ ನನ್ನ ಮಗಗೆ ಅವನೇ ತಳ್ಳಿ ನೀನು ಹೋಗಿ ಸ್ಟೇರಿಂಗಲ್ಲಿ ಕುತ್ಕೊಂಡು ಅಂತ ಹೇಳ್ತಾನೆ. ಅದು ನಾನು ಸ್ಟೇರಿಂಗ್ ಕುತ್ಕೊಂತೀನಿ. ಎಲ್ಲ ತಳ್ತಾರೆ. ಒಂದು ಅರ್ಧ ಕಿಲೋಮೀಟ್ರ್ ಅಲ್ಲ, ಒಂದು ಅರ್ಧ ಕಿಲೋಮೀಟ್ರ್ ಸ್ವಲ್ಪ ಡೌನ್ ಇತ್ತು ಫ್ಲೈಓವರ್ ಕೆಳಗಡೆ. ಹೆಂಗೋ ಹೋದ್ವಿ. ಆಮೇಲೆ ವಿಶಿಗೆ ಎಬ್ಬಿಸ್ವಿ ಪೆಟ್ರೋಲ್ ಹಾಕೋದಕ್ಕೆ. ವಿಶಿಗೆ ಎಬ್ಬಿಸ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಎಷ್ಟೆಷ್ಟು ಹಾಕ್ಸಿದ್ದು ಅವನು ಹೇಳ್ತಷ್ಟು ಹಾಕ್ಬಿಟ್ಟ ಅವನು. ಅದಾದಮೇಲೆ ವಾಪಸ್ ಮನೆಗೆ ಬಂದಿದ್ದು. ಮನೆಗೆ ಬಂದು ರಾಜ ಮನೆ ಕೆರಡ್ಕೊಂಡು ಮಲಗಿದ್ದು ನಾವು ಬೆಳೆಯೋವರೆಗೂ. ಅಲ್ಲೇ ಮಗನೇ ಅವ್ನು ಬರ್ತಾರದೇ ತಿನ್ನಕ್ಕೆ, ಓಸಿಗೆ ತಿನ್ನಕ್ಕೆ. ನಾವು ನೋಡ್ ಕೊಡ್ತೀನಿ ನೋಡು. ಮಾತಾಡೋ. ಇಲ್ಲ ಮಾತಾಡಲ್ಲ. ಮಾತಾಡೋ ಅವ್ನು ಮಾತಾಡೋ ಅಂತೆ. ಸರಿ ಗುರು, ಅದಕ್ಕೆ ಫೋನ್ ಮಾಡಿದೆ. ಹಂಗೆ ನೈಸ್ ರೋಡಿಗೆ ಸ್ಲೋನ ಗೊತ್ತೋ ನೀನು ಡ್ರೈವರ್ ಅಂತ. ನೈಸ್ ರೋಡ್ ಎಂಟ್ರಿ ಕೊಟ್ವಿ. ನಾನು ಫಾಸ್ಟ್ ಟ್ಯಾಗ್ನ ಮಚ್ಚಿಕೊಂಡು ಇಟ್ಟಿದ್ದೆ. ಏನು ನೋಡ್ಕೊಂಬತ್ತ ಇದು ಎಷ್ಟಾಗತ್ತೋ ಗೊತ್ತು. ನೀನು ನೋಡ್ಕೊಂಡ್ಬಿಟ್ಟು ಇದೆಯಾ ಬಿಲ್ಡಿಂಗು? ಜೈ ಬಜರಂಗ್ ಬಲಿ. ಅದೇ ಹಳ್ಳಿ ಕಡೆ ಇರ್ತಾರೆ. ಹೌದು ಕಾಣಿಸ್ತಾ?
ಪಕ್ಕಲ್ಲಿ ಅದೇನದು ಅದೇನು ಗಾಡಿ ಅದು ಕ್ಯಾಂಟ್ರ. ಆ ಕ್ಯಾಂಟ್ರಲ್ಲಿ ಒಂದು ದೇವರಿತ್ತು. ಕಾಫಿ ಬ್ರೇಕ್ ಹಸಿದಾ? ಕಾಫಿ ಬ್ರೇಕ್. ಕಾಫಿ ಬ್ರೇಕ್ ಲೈನ್ಸ್ ಫ್ರಮ್ ನೆಲ್ಮಂಗ್ಲ ಸರ್ಕಲ್. ಡ್ರೈವರ್ಗೆ ಟೀ ಕಾಫಿ ಬೇಕೇ ಬೇಕು ಅಣ್ಣ. ನಾ ಇಟ್ಟು ಇರೋಣ ಏನಂದರೆ ಅಲ್ಲಿ ಅದು ಕೆಲವು ಓಪನ್ ಆಗಲ್ಲ. ಒಂದು ಮಸಾಲ ಪೂರಿ ಬೇಕು, ನೀರು ಬೇಕಂತ, ಅದು ಬಿಸ್ಲರಿ ಬೇಕಂತೆ. ಸಿದ್ಧಾ ಇನ್ನು ಎಷ್ಟು ಕಿಲೋಮೀಟರ್ ಇದೆಯಾ ಇಲ್ಲಿಂದ? ಫುಲ್ ಫೋಟೋ ಶೂಟು. ಸಿದ್ಧಾ ಚಡ್ಡಿ ಹೇಳ್ಕೊ ಮೇಲೆ ಕಾಣಿಸ್ತಾ ಇದೆ. ಹಾಂ ನೆಕ್ಸ್ಟ್ ಪೋಸ್ ಫುಲ್ ಖುಷಿ. पक्का प्रो चोपड़ी ಇಲ್ಲಿಂದ 110-20 ಕಿಲೋಮೀಟರ್ ಇದೆ ಇಲ್ಲಿಂದ. ಹಾಸನ, ಮಂಗಳೂರು, ಕುಣಿಗಲ್ ಹೈವೇ ಇದು. ಅದು ಮುಂದೆನೇ ಫೋಟೋ ಶೂಟು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ನಮ್ಮ ಹುಡುಗ. ಚೆನ್ನಾಗಿದೆಯಾ? ನೋಡ್ಕೊಂಬಿಡು ಇಲ್ಲೇ. ಹೇಳಿದೆ ನಾನು ಫಸ್ಟೇ ಹೇಳಿದೆ. ಏನು ಗುರು ಕ್ಲಾರಿಟಿ ಹಿಂಗಿದೆ. ಚೆನ್ನಾಗಿದೆಯಾ? ಫೋಟೋ ಶೂಟ್ ಎಲ್ಲ ಮುಗೀತು. ನನ್ನ ಡ್ರೈವರ್ನ ಹತ್ಕೊಂಡ್ರು. ಹೆಂಗಿತ್ತು ಬ್ರೋ? ಹೆಂಗಿದೆ ಫೋಟೋ ಶೂಟ್ ಎಲ್ಲ? ಫೋಟೋ ಶೂಟ್ ಆಯಿತು, ಟೀ ಬ್ರೇಕ್ ಆಯಿತು. ಟೀ ಬ್ರೇಕಲ್ಲಿ ನಾನು ಕಾಫಿ ಕುಡಿದೆ. ನಾನು ಕಾಫಿ ಕುಡಿದೆ. ನಾನು ಬಾದಾಮ್ ಹಾಲು ಕುಡಿದೆ. ಒಂದು ಮಸಾಲೆ ಪೂರಿ ತಿಂದೆ. ಅಣ್ಣ ಕಟ್ ಮಾಡಿದ್ದು. ಅಣ್ಣ ಎಲೆ ಅಡಿಕೆ ಬೀಡ ಬೀಡ ತಿನ್ನೋ ತಪ್ಪಿಲ್ವೋ? ತಿನ್ನೋ, ಒಳ್ಳೇದು ಬೀಡ ತಿಂದರೆ. ಆಯ್ತಾ ಫೋನು? ಹಂಗೆ ದೇವ್ರಿಗೆ ಒಂದು ನಮಸ್ಕಾರ ಹೊಡೆದೆ. ಜೈ ಶ್ರೀರಾಮ್, ಜೈ ಜಗನ್ನಾಥ್ ಅನ್ನ ಬೀಡ ಹಾಕೊಂಡ್ರು. ಏಮಂತ ಅದು ಫಾಸ್ಟಾಗಿ ಹೆಂಗೆ ರೀಚಾರ್ಜ್ ಮಾಡೋದು? ನನ್ನ ನಂಬರ್ಗೆ ರೀಚಾರ್ಜ್ ಮಾಡೋಕ್ಕಾಗತ್ತೋ? ಹೆಂಗೆ ಬ್ರೋ ಮಾಡೋದು ಗೊತ್ತಿಲ್ಲ ನಮಗೆ. ಕೊಡ ಅದು ಹಂಗೆ. ನಮ್ಮ ಡ್ರೈವರ್ ಅಣ್ಣನಿಗೆ ಇವಾಗ ಇದು ಪ್ರೋಟೀನ್ ಥರ ಇದು. ಬಾಯಿಗೆ ಬೀಡ ಹಾಕೊಂಡು ಅಗಿತಾ ಇದ್ರೆ ಜ್ಯೂಸ್ ಒಗಿತಾ ಇದ್ರೆ ಆಚೆ ಹಂಗೆ ಎಕ್ಸೈಟೆಡ್ ತುಳಿತಾ ಇರಬೇಕು. ಗಾಡಿ ಹಂಗೆ ಹೋಗ್ತಾ ಇರುತ್ತೆ. ವ್ಯೂ ಸಕಾಲ ಜಾಸ್ತಿದ, ಖಾಲಿದೆ ರೋಡು. ಆಯ್ತಾ ಏಮಂತ? ಆಗ್ತಾ ಇಲ್ವಾ? ಈ ಕಳ್ಳ ಮಗ ಏನು ಮಾಡೋನೆ, ಒಂದು 2 ದಿವಸ ಹಿಂದೆ ಹೇಳಿದ್ದು ಇದಕ್ಕೆ ಹೋಗೋಣ ನನ್ನ ಫ್ರೆಂಡ್ ಮದುವೆ ಇದೆ ಅಂತ. ಫಸ್ಟ್ ಇದ್ದೇ ಕಾರ್ ಅಂತ ಹೇಳಿದ್ದು. ಆಮೇಲೆ ಈಗ ಬೆಳಗ್ಗೆ ನಂದ ಕಾರ್ ಬೇಡ, ಜಾಸ್ತಿ ಖರ್ಚಾಗತ್ತೆ,
ಬುಲೆಟ್ ಅಲ್ಲ ಹೋಗೋಣ ಅಂತ. ಅವ್ನು ಆ್ಯಡ್ ಹಾಕಿದ್ದಿಲ್ಲ. ಯಾರ್ದು ಬುಲೆಟು? ನಮ್ಗೆ ಕೊಟ್ಟಿದ್ದು ಬುಲೆಟು ಹೋಗೋಣ ಅಂದ. ಆಯಿತು, ನಾನು ಫುಲ್ ರೆಡಿ ಇದ್ದೆ. ಈಗ ನಾನೇ ಫೋನ್ ಮಾಡಿದೆ, ಬುಲೆಟ್ ತೊಗೊಂಬ ಅಂದೆ. ಬುಲೆಟ್ ಇಲ್ಲ, ಕಾರ್ ತೊಗೊಂಬ ಅಂತಾನೆ. ಕಾರ್ ಏನಂದ್ರೆ ನಮ್ಮ ಕಾರ್, ಈ ಕಾರ್ ಮುಂದೆ ಇನ್ನೊಬ್ಬ ಕಾರ್ ನಿಲ್ಸ್ಬಿಟ್ಟವನೆ. ಅವ್ನು ಹುಡುಕಿ ಇವನ್ನ ಕರ್ಕೊಂಬರೋಕೆ ಅವನು ಹೋಗ್ಬಿಟ್ಟಿದ್ದ. ಆಮೇಲೆ ಲಾಸ್ಟಿಗೆ ಫೈನಲ್ ಆಗಿ ಇದೇ ಕಾರು ರೆಡಿ ಆಯಿತು. ಸಿದ್ಧ ನಂಗೆ ಹಿಂಗೆ ಸಾಕಾಗೋಯ್ತು ಸಿದ್ಧ? ಸಾಕಾಗೋಗಿತ್ತಾ? ಹಾಂ ಸರಿ ತೆಗಿಕಾಗಲ್ಲ ಅದನ್ನು. ಆಚೆಂದ ತೆಗಿಬೇಕು, ಆಚೆಂದ. ಸಿದ್ಧ ಯಾಕೆ ಈ ಕಡೆ ಬಂದೆ? ಸುಮ್ಮನೆ ನೀನೇ ಓಡಿಸ್ತೀಯಾ? ಸಾಕಾಯ್ತಾ ಕೂತಿ ಹಿಂಗೆ? ಸಿದ್ಧ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆಯಾ? 40 ಅಂದರೆ ಒಂದು ಅರ್ಧ ಗಂಟೆ ಆಗತ್ತಾ? 7:20 ಇವಾಗ. 7:40 ಹೋಗೋಣ ಪಕ್ಕ. ಕುಮಾರ ಇವ್ರು ಮಾತಾಡ್ತಂಡಿದೆ. ಕುಮಾರ ನಾನು ಮಾತಾಡ್ತಂಡಿದೆ. ನೇನ್ರಾ ಸಿದ್ಧ? ಓ ಸಿದ್ಧಾನೆ చెప్పు. ಅಂಗಡಿ ಹತ್ರಕ್ಕೆ ಬರ್ತಾ ಇದೀಯಾ? ಹೌದಾ? ಕೋಳಿ ಫೋನ್ ಮಾಡಿದ್ನೇನ ಮಂಜ? ಏನಂದ ಮಂಜ? ಯಾವಾಗ ಎಷ್ಟು ಗಂಟೆಗೆ ಬರ್ತೀಯಾ? ಭಾನುವಾರ ಒಂದು ಮದ್ವೆ. ಭಾನುವಾರ ಒಂದು ಮದ್ವೆ. ಓಟ್ ಬರೋಣ? ಇಲ್ಲೇ ಪಕ್ಕದಲ್ಲೇ ಮದ್ವೆ, ಸೌದರ್ನ್ ಸರ್ಕಲ್. ಇಲ್ಲ ಬೆಳಗ್ಗೆ ಏನ್ ಬೇಡ, ಬರೀ ರಿಸೆಪ್ಷನ್ ಓಟ್ ಬರೋಣ. ಸರಿ ಗೋಬಿ. ಬರೀ 5 ನಿಮಿಷಕ್ಕೆ ಇನ್ನೊಂದು ಬ್ರೇಕ್ ನೋಡಿ ಏನಂತ ಇವಾಗ. ನೀನು ಹೇಳಿ, ನೀನು ಬ್ರಷ್ ಮಾಡ್ಕೊಂಬರೋಣ. ಸಿದ್ಧ ತಿನ್ನೋ ಸಿದ್ಧ, ಬಾ ಬಾ. Come on, boys. ಇಷ್ಟೊತ್ತಿಗೆ ಯಾರು ಬೆಸ್ಟ್ ಮಾಡ್ತಾರೆ? ತಿನ್ಸೋ ಬ್ರೋ, ತಿನ್ಸ್ತೀಯಾ? ಸಿದ್ಧ ಹಾಲು ತೋರ್ಸ, ಹಲ್ಲು ತೋರ್ಸ ಪ್ಲೀಸಾ. ಅದು ಹಳೆ ಕಾಲ ಬ್ರೋ, ಇಲ್ಲಿಂದ 3.5 ಕಿಲೋಮೀಟರ್ ಅಲ್ಲ? ಚನ್ನರಾಯಪಟ್ಟಣ. CYP ಏನೋ ಅಂತಾರಲ್ಲ, ಏನು CYP ಬಾಯ್ಸ್ ಅಂದರೆ ಏನು? ಚನ್ನರಾಯಪಟ್ಟಣ ಬಾಯ್ಸ್ ಅಂತ ಆಟೋಗಳು, ಕಾರ್ ಕ್ಯಾಬ್. ಅಚ್ಚಾ. ಏನಾಯ್ತು? ಮೂವಿ ಕಾರ್ಡ್ ಬರೋ ಚೋಟ್ರು ಹೆಂಗಿತ್ತು? ವೆರಿ ನೈಸ್. ಎಲ್ಲ ಉಗ್ದಿ ಹಾಂ, ನಿಂಗೆ ನಾಚಿಕೆ ಆಗಲ್ವಾ?
ಗಾಯ್ಸ್ ಇಲ್ಲಿ ಸೀದರ್ ಬಂದ. ಏನು ಇಲ್ಲೇ ಚೌಟ್ರಿ ಮುಂದೆ ಕುತ್ಕೊಂಡಿದ್ದೀವಿ ಗಾಯ್ಸ್. ಇರೋರು ಆಯ್ತು ಚೌಟ್ರಿ ಮುಂದೆ ನಾವು ಕುತ್ಕೊಂಡಿದ್ದೀವಿ. ಜೊತೆಗೆ ಈ ಕಡೆ ಹಿಂದೆ ನಮ್ಮ ಸಿದ್ಧ ಬಂದ. ಶರ್ಟ್ ಚೇಂಜ್ ಮಾಡೋಕ್ಕೆ ಶರ್ಟ್ ಚೇಂಜ್ ಮಾಡ್ಕೊಂಡ ಯಾಕೆ ಶರ್ಟ್ ಇದ್ದೀವಿ ತಂದಿದ್ದೀರಲ್ಲ, ಅದು ಸುಮ್ಮನೆ ತಂದಿದ್ದು ವೇಸ್ಟ್ ಆಗಿಬಿಡ್ತೈತೆ. ಸರಿ ಆಯಿತು, ಒಳ್ಳೇದಾಗಲಿ. ನಾನು ಲೈಟ್ ಹೋಗ್ಬಿಡಿತ್ತು ತೋರ್ಸೋಣ ಅಂತ, ಲೈಟ್ ಹೋಗ್ಬಿಡಿಸಿದ್ದ ತೋರ್ಸೋಣ ಅಂತ ನಾನು ಆನ್ ಮಾಡಿದೆ. ಅಷ್ಟೇ ಲೈಟ್ ಬಂತು. ನೀನು ಶರ್ಟ್ ಚೇಂಜ್ ಮಾಡ್ತಾಯಿದ್ದೀಯ. ನೀನು ಬನೀನ್ ಹಾಕಲ್ಲ? ಅಲ್ಲಿ ಯಾವಾಗ ಆಗ್ತೀನಿ ಅಂದರೆ ಬನೀನೇ ಇಲ್ಲ ಸೀದಾ. ಏನು ನನಗೆ ನೀನು ಇಷ್ಟು ನಾನು ಬನೀನ್ ಹಾಕ್ತೈತೆ ಆಯಿತಾ? ಗೈಸ್, ಇವಾಗ ಮೈನ್ ಕೋರ್ಸ್ ಇವೆಂಟ್ ಇವಾಗ ಸ್ಟಾರ್ಟ್ ಆಗೋದು. ಊಟಕ್ಕೆ ಬಂದಿದ್ದೀರಿ, ಎಷ್ಟು ಎಲೆ ಹಾಕಿದ್ದಾರೆ ಇನ್ನೂ ಇದು ಮಾಡಿಲ್ಲ. ಎಷ್ಟು ಇಟ್ ಸಮಥಿಂಗ್. ರೆಡಿನಾ? ಹ್ಯಾಪಿನಾ? ನೈಸ್, ಭರ್ಜರಿ ಊಟ ಆಯಿತು. ಅಲ್ಲಿಬ್ಬರು ಬರ್ತಾವ್ರೆ ಇವಾಗ. ಭರ್ಜರಿ ಊಟ ಆಯಿತು ಗೈಸ್. ನೆಕ್ಸ್ಟು ಇಲ್ಲಿಂದ ನಾವು ಹಿಂಗೆ ಹೋಗೋ ದಾರಿಲೇ ಒಂದು ಶಾಪ್ ಇದೆ, ಏನೋ ಕೊಡ್ತೀನಿ, ಅಲ್ಲಿ ಚೆನ್ನಾಗಿರುತ್ತೆ ಅಂತ ಎಲ್ಲ ಫೇಮಸ್ ಅಂತೆ. ವೆಯ್ಟ್ ಮಾಡೋಣ ಹೇಗಿರುತ್ತೆ ಅಂತ ನೋಡೋಣ. ಬಟ್ ಊಟ ಸಾಕಾಗಿತ್ತು. ನಾವು ಊಟ ಮಾಡೋ ಜಾಗದಲ್ಲಿ ಆಪೋಸಿಟ್ ಒಬ್ಬ ಕುತ್ಕೊಂಡಿದ್ದ, ಎಲ್ಲ ಎಲೆ ತುಂಬ ಹಾಕ್ಸ್ಕೊಂಡವನೇ, ಏನು ತಿಂತಾ ಇಲ್ಲ. ಅನ್ನನ ಒಂದೊಂದೇ ಎಣ್ಸಿ ತಿಂತಾ ಇದ್ದ. ಸಿದ್ಧರಿಗೆ ಹೇಳ್ದೆ, ಸಿದ್ಧನೇ ಬಂದ. ನೀರು ಕೊಡ. ಸಿದ್ಧ ಬಂದ, ನೀರು ಕೊಡ. ಇಲ್ಲೇ ಹಿಂದೆ ನೋಡಿ ಇಲ್ಲಿದೆ. ಕೈಸ್, ನಾನು ಅವಾಗಲೇ ಎಲ್ಲಿ ನಿಲ್ಲಿಸ್ದೆ ಅಂದರೆ, ನಾವು ಊಟ ಮಾಡೋ ಪಂತಲ್ಲಿ ಆಪೋಸಿಟ್ಟು ಒಬ್ಬ ಕುತ್ಕೊಂಡಿದ್ದ, ಅನ್ನನ ಎಣಿಸ್ತಾ ಇದ್ದ. ಅವಾಗ ನಾನು ಸಿದ್ಧನ ಕೇಳಿದೆ, ಸಿದ್ಧ ಕೇಳು ಅಂತ. ಸಿದ್ಧ ಕೇಳ್ದ. ಸಿದ್ಧ ಏನಲ್ಲ ಸಿದ್ಧ ಅವನು. ಗೈಸ್, ಅವ್ನಿಗೆ ಲೋ ಫೇಲರ್ ಆಗಿದೆ ಪಾಪ. ಇಲ್ಲ ಮನೇಲಿ ಇದು ಮಾಡಿರ್ತಾರೆ, ಮಾಂಸದ ಸಾರು, ಮಟನ್ ಸಾರು ಮಾಡಿರ್ತಾರೆ, ಅವ್ನು ತಿನ್ನೋಕ್ಕಾಗಿಲ್ಲ. ಅದಕ್ಕೆ ಊಟ ಬಿಟ್ಬಿಟ್ಟು ಹೋದ ಗೈಸ್. ಅಂಥವ್ರು ಊಟಕ್ಕೆ ಬರಬಾರ್ದು ಸಿದ್ಧ ಅಲ್ವಾ? ಅಲ್ಲ, ಬರಲೇಬಾರ್ದು. ಇಲ್ಲ ಏನಾಗಿದು? ಚೀತಾ, ಪ್ಯಾಂಥರ್. ನೋಡು ಪ್ಯಾಂಥರ್ ಅದು. ನಾನು ಹೇಳ್ದೆ ಸಿದ್ಧ. ಯಾವ ಊರು? ಹಾಂ, ಯಾವ ಊರು? ನಿಮ್ಗೆ ಏನಾಗಬೇಕು ಇವರು? ನಮ್ಮ ಅಣ್ಣನ ಮದುವೆ ಸ್ವಂತ. ಊಟ ಚೆನ್ನಾಗಿತ್ತು, ಥ್ಯಾಂಕ್ಸ್. ಅಬ್ಬಿ, ಊಟ ಯಾರು ಮಾಡಿಸಿದ? ಸೂಪರ್ ಊಟ ಸಕ್ಕತ್ತಾಗಿತ್ತು. ಹೇಳು, ಯಾರು? ದಿಲೀಪ ನಿಮ್ಮ ಅಣ್ಣನ? ಹೇಳು, ಯಾರಂದ್ರು ಅಂತೀಯ? ದೇವ್ರ ಚಿಕ್ಕನಹಳ್ಳಿ ಅವ್ರು ಅಂದ್ರಾನು. ದೇವ್ ಚಿಕ್ಕನಹಳ್ಳಿ ಈ ಥರ ಕೂದಲು ಬಿಟ್ಕೊಂಡಿದ್ದೀನಿ ಅಂತೇಳು. ಓಕೆ ಸಿದ್ಧ, ಊಟ ಮಾತ್ರ ಸೂಪರ್ ಆಗಿತ್ತಾನ ನಿಮ್ಮ ಅಣ್ಣಂಗೆ. ಸೂಪರ್, ಥ್ಯಾಂಕ್ಸು. ಸುದೀಪ್ ಈ ಪವನ್ ನೆಕ್ಸ್ಟ್ ಮದುವೆ ఏందేನಪ್ಪ? ಇಲ್ಲ ಕಂಗ್ರಾಚುಲೇಷನ್. ಇವ್ರದಾದ್ಮೇಲೆ ನಮ್ದು. ಅವ್ರಿಗೆ ಕಂಗ್ರಾಟ್ಸ್ ಅಣ್ಣ, ಅವನ ಹೆಸರು ಪವನ್ನೇ. ಪವನ್ ಪವನ ಆಯ್ತಾ? ಚೌಟಿಗೊಂದು ಬಾಯ್ ನಾನು ಸಿದ್ಧ. ದೊಡ್ಡ ಚೌಟ್ರಿ ಸಕ್ಕದಾಗಿದೆಯಲ್ಲ. ಪ್ರಮೋಷನ್ ಮಾಡೋಣ. ಬಟ್ ಇಲ್ಲ, ಬೇಡ, ಕ್ಯಾಟ್ರಿಂಗ್ ಸರಿ ಇಲ್ಲ. ಏಯ್, ಚೆನ್ನಾಗಿದ್ದಿಲ್ಲ ಊಟ. ರೆಸ್ಪಾನ್ಸ್ ಅಂದರೆ ಅವನು ಸ್ವಲ್ಪ ಅರ್ಜೆಂಟ್ ಆಗಿದ್ದ, ಮನೇಲಿ ಹೋಗ್ಬೇಕು. ಅಪ್ ಟು ಬೆಂಗಳೂರು ಬ್ರೋ. ಚಂದ್ರಪಟ್ಟಣ ಇವಾಗ ಬಿಡ್ತಾ ಇದ್ದೀನಿ. ಶಾರ್ಪ್ ಟೈಮ್ 10:05. 10 ಗಂಟೆನಾ? ಸರಿ, 10 ಗಂಟೆ. 11 ಗಂಟೆಗೆ ಇರ್ತೀವಾ? 1 ಗಂಟೆ 12:40.
ನಾನು ಓಡಿಸಿದ್ರೆ 3 ಗಂಟೆ ಹೋಗ್ತೀವಿ. ಓಡಿಸ್ಲಾ? ಪಕ್ಕ 3 ಗಂಟೆ ಹೋಗೋದು ನಾನು ಓಡಿಸಿದ್ರೆ. ಸಿದ್ಧ ಹೋಗೋ ದಾರಿ ಇಲ್ಲೇ ನೆನಪಿದ್ಯಾ? ಇಲ್ಲ ಹಂಗೆ ಹೋಗ್ಬಿಡ್ತೀಯಾ? ತಿಂದಿಲ್ವ ಅದಕ್ಕೇನೆ? ಹಾಂ ನೋಡಿ ಗಾಯ್ಸ್, ಎಲ್ಲ ಬೇಕಾದಲ್ಲಿ ಶರ್ಟ್ ಚೇಂಜ್ ಮಾಡ್ತಾನೆ. ಹಾಂ ನೋಡಿ, ಇಲ್ಲಿ ಅಕ್ಕಪಕ್ಕ ಯಾರು ಇಲ್ಲ, ದೇವಾಗೇವ ಮೆಟ್ಕೊಂಡ್ರೆ ಹ್ಯಾಂಡ್ಸಮ್ ಅವನೇ ಬರೇ, ನನ್ನ ಮಗನೇ ದೆವ್ವ. ಹ್ಯಾಂಡ್ಸಮ್ ಅವನೇ ಬೇರೆ ಫಸ್ಟೇ ಜುಟ್ಟೆಲ್ಲ ಬಿಟ್ಕೊಂಡಿದ್ದಾನೆ. ಬಾಯ್. 10 ಗಂಟೆ ಕರೆಕ್ಟಾಗಿ 4 ಗಂಟೆಗೆ ಮನೆಗೆ ಹೋಗೋಣ. ನಾಳೆ ಬೆಳಗ್ಗೆ ಕೆಲಸ ಇದೆಯಾ ಯಾರಿಗೆ? ನಿಮಗೆ? ನಮ್ದೇನು ಪಾರ್ಟ್ ಟೈಮ್ ಯಾವಾಗಾರ ಹೇಳ್ರಿ. ಏನು ಗೊತ್ತಾ ಹೇಳಿದ್ದು, ಬೇರೆ ಕಡೆ ಎಲ್ಲ ಹೋಗೋಣ. ಕಾರ್ ಓಡಿಸಲ್ಲ ಅಷ್ಟೇ, ವಿಡಿಯೋ ಕೊಡ್ತೀನಿ. ಮಲ್ಕೊಂಡಿದ್ಯಾ? ನೈಸ್. ನಾನು ಹೆಚ್ಚು ಕಮ್ಮಿ ಒಂದು 70-90 ಕಿಲೋಮೀಟ್ರ್ ಓಡಿಸಿದ್ದೀನಿ. ಇವಾಗ ಅಣ್ಣ ಓಡಿಸ್ತವ್ರೆ, ಇವನು ಮಲ್ಕೊಂಡವನೆ. ಮಲ್ಕೊಂಡಿಲ್ಲ ಗೈಡ್ಸ್. 1 ಕಿಲೋಮೀಟ್ರ್ ಓಡಿಸಿಲ್ಲ ಬರ್ತಾ. ಇದೇನೇನು ಹೇಳ್ಬೇಕಾ ಅಬೌಟ್ ಟಾಟಾ? ಏನು ಟಾಟಾ? ಟಾಟಾನ ಬಿಲ್ಟ್ ಮಾಡಿ ಟಾಟಾನ ಪಿಕ್ ಮಾಡಿ. ಟಾಟಾ ಬಗ್ಗೆ ಬೇಡ, ನನಗೆ ಫುಲ್ಲು ಟೆನ್ಷನ್ ಆಗ್ತದೆ. ಯಾಕೆ ಗೊತ್ತಿಲ್ಲ, ಫುಲ್ ಟೆನ್ಷನ್ ಆಗ್ತದೆ. ಮತ್ತು ನಿದ್ದೆ ಮಾಡಿಲ್ಲ ನಾನು 3 ದಿವಸ ಇಲ್ಲ. ಮಂಜದ ಮದುವೆ ಫುಲ್ಲು ಟೆನ್ಷನ್ ಆಗ್ತದೆ ನನಗೆ. ಗಾಯ್ಸ್, ಟೈಮ್ ಬಂದು 1 ಗಂಟೆಗೆ 10 ನಿಮಿಷ. ಎಲ್ಲರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವು. ಅದಕ್ಕೆ ಇಲ್ಲಿ ಹತ್ರದಲ್ಲಿ ಒಂದು ಸಣ್ಣ ಹೋಟ್ಲಿದೆ, ಅಲ್ಲಿ ಹೋಗಿ ತಿರ್ಗಿ ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಇದಕ್ಕೂ ನಮ್ಮ ಸ್ಪಾನ್ಸರು ಶ್ರೀಧರ್. ಇದಾ ಅದು ಯಾವ ಕಡೆ ಇದು? ಡುಬು ಡುಬು ಸೋಮ್ ಬರ್ತದೆ, ಹೋಯ್ತಾ? ಬಿರಿಯಾನಿ ಇದೆ ತಿನ್ನೋದು. ಹಾಂ, ಆಯ್ತು ನೋಡು ಗುರು. ಓಸೆಗೆ ಪೆಟ್ರೋಲ್ ಹಾಕ್ಸ್ಕೊಂತಾನೆ ಕಳ್ಳನ ಮಗ. ಬಂದಿರೋ ಗೆಸ್ಟ್ ಹತ್ರ 500 ರೂಪಾಯಿ ಟೋಕನ್ ಹಾಕ್ದ. ನಾನು ಹಾಕಿಲ್ಲಪ್ಪ. ಎಂತ 2000ಕ್ಕೆ 326 ಕಿಲೋಮೀಟರ್. 20 ಇವಾಗ ಸಿದ್ದನ್ನ ಮನೆಗೆ ಡ್ರಾಪ್ ಮಾಡಿ, ನಮ್ಮ ಹುಡುಗನ ಅಲ್ಲೇ ಮನೆಗೆ ಡ್ರಾಪ್ ಮಾಡಿ, ಈಗ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಮನೆಗೆ ಫುಲ್ ಟೈಟ್ ಆಗ್ಬಿಟ್ಟಿದ್ದೀವಿ. ಅಲ್ಲಿ ಹಂಗೆ ತಿರ್ಗ ಬರೋ ದಾರಿಯಲ್ಲೇ ಸ್ವಲ್ಪ ಬಿರಿಯಾನಿ ತಿಂದು. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್. ಗುಡ್ ನೈಟ್ ಫಾರ್ ಆಲ್ ಬ್ಯೂಟಿಫುಲ್ ಪೀಪಲ್ಸ್.